ನನ್ನ ಘನತೆಯೇ ನನ್ನ ಆಯುಧ, ಅದನ್ನು ತ್ಯಜಿಸುವ ಬದಲು ಸಾವನ್ನೇ ಸ್ವೀಕರಿಸುತ್ತೇನೆ ಎಂದು ಆ ವೀರರು ಘೋಷಿಸಿದರು. ಬ್ರಿಟಿಷ್ ಸಾಮ್ರಾಜ್ಯದ ಅಧಿಕಾರಕ್ಕೆ ಸೆಟೆದು ನಿಂತಹ ಸಮುದಾಯ ತಮ್ಮ ರಕ್ತವನ್ನು ಹರಿಸಿ ಸ್ವಾಭಿಮಾನದ ಜ್ವಾಲೆಯನ್ನು ಎಂದಿಗೂ ಆರಿಸುವುದಿಲ್ಲ ಎಂದು ಸಾರಿತು. ಇದು ಕೇವಲ ಒಂದು ಹೋರಾಟವಾಗಿರಲಿಲ್ಲ, ಬದಲಿಗೆ ದಬ್ಬಾಳಿಕೆಯ ವಿರುದ್ಧ ಹೊತ್ತಿದ ಮಹಾಕ್ರಾಂತಿಯಾಗಿತ್ತು. ಅವರ ಪ್ರತಿರೋಧವು ಒಂದು ಸಮುದಾಯದ ಅಸ್ತಿತ್ವಕ್ಕೆ ಮಾತ್ರ ಸೀಮಿತವಾಗಿರದೆ ಇಡೀ ದೇಶಕ್ಕೆ ಸ್ವಾತಂತ್ರ್ಯ ಮತ್ತು ಆತ್ಮಗೌರವದ ಪಾಠವನ್ನು ಕಲಿಸಿತು. ಬ್ರಿಟಿಷರ ಆಜ್ಞೆಯನ್ನು ತಲೆಬಾಗಿ ಸ್ವೀಕರಿಸಲು ಬಂದಿದ್ದ ಅಧಿಕಾರಿಯ ಕೆನ್ನೆಗೆ ಬಾರಿಸಿ ಹೋರಾಟದ ಕಹಳೆಯನ್ನು ಮೊಳಗಿಸಿದರು. ಆ ಒಂದು ಹೊಡೆತ ಬ್ರಿಟಿಷ್ ಸಾಮ್ರಾಜ್ಯದ ಸಾರ್ವಭೌಮತ್ವಕ್ಕೆ ಬಿದ್ದ ಪ್ರಥಮ ಏಟಾಗಿತ್ತು. ಭಾರತದ ಕ್ರಾಂತಿ ಇತಿಹಾಸದಲ್ಲಿ ಒಂದು ಹೊಸ ರಕ್ತಸಿಕ್ತ ಅಧ್ಯಾಯಕ್ಕೆ ಮುನ್ನುಡಿಯಾಯಿತು. ಇದು ನಮ್ಮದೇ ಮಣ್ಣಿನ ಕತೆ, ಹಲಗಲಿ ಬೇಡರ ಕತೆ. ಹೊತ್ತು ಬಂದಿತು ಮತ್ತ ನೋಡಿರಿ ಕತ್ತಿ ಹಿಡಿಯುವ ಜನಕ, ಸಿಟ್ಟಿನ ಮಂದಿ ಹಲಗಲಿ ಬಂಟರು ಮುಟ್ಟಲಿಲ್ಲೋ ದಡಕ, ಮುಟ್ಟಲಿಲ್ಲೋ ದಡಕ. ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನಲ್ಲಿರುವ ಹಲಗಲಿ ಗ್ರಾಮವು ಈ ಐತಿಹಾಸಿಕ ಹೋರಾಟದ ಕೇಂದ್ರ ಸ್ಥಾನವಾಗಿದೆ. ಈ ಗ್ರಾಮವು ನಾಯಕ ಅಥವಾ ಬೇಡ ಸಮುದಾಯದವರು ತಮ್ಮ ವೀರತೆ ಮತ್ತು ಶೂರತೆಗೆ ಹೆಸರುವಾಸಿಯಾಗಿದ್ದರು. ಅವರು ಬೇಟೆ ಮತ್ತು ಕಾವಲು ಕಾಯುವಂತಹ ವೃತ್ತಿಗಳನ್ನು ಅವಲಂಬಿಸಿದ್ದರಿಂದ ಶಸ್ತ್ರಾಸ್ತ್ರಗಳನ್ನು ತಮ್ಮ ಜೀವನೋಪಾಯದ ಮತ್ತು ಅಸ್ತಿತ್ವದ ಭಾಗವಾಗಿ ಹೊಂದಿದ್ದರು. ಅವರ ಆಯುಧಗಳು ಅಪರಾಧಿ ಪ್ರವೃತ್ತಿಗಾಗಿರದೆ ತಮ್ಮ ಸಾಂಪ್ರದಾಯಿಕ ಕಾಯಕದ ಅವಿಭಾಜ್ಯ ಅಂಗಗಳಾಗಿದ್ದವು ಎಂದು ಐತಿಹಾಸಿಕ ದಾಖಲೆಗಳು ತಿಳಿಸುತ್ತವೆ. ಹೀಗೆ ಶಸ್ತ್ರಾಸ್ತ್ರಗಳೊಂದಿಗೆ ಬೆಸೆದುಕೊಂಡಿದ್ದ ಅವರ ಬದುಕು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಹೊಸ ನೀತಿಯಿಂದಾಗಿ ತೀವ್ರ ಸವಾಲಿಗೆ ಒಳಗಾಯಿತು. 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮವು ಬ್ರಿಟಿಷರ ಸರ್ಕಾರಕ್ಕೆ ಒಂದು ದೊಡ್ಡ ಆಘಾತವಾಗಿತ್ತು. ಈ ದಂಗೆಯ ಪುನರಾವೃತ್ತಿಯನ್ನು ತಡೆಯಲು ಉದ್ದೇಶದಿಂದ ಬ್ರಿಟಿಷರು ಭಾರತೀಯರನ್ನು ಸಂಪೂರ್ಣವಾಗಿ ನಿಶಸ್ತ್ರೀಕರಣಗೊಳಿಸಲು ದಮನಕಾರಿ ಕ್ರಮಗಳನ್ನು ಕೈಗೊಂಡರು. ಈ ಉದ್ದೇಶದಿಂದ ಜಾರಿಗೆ ಬಂದ ಪ್ರಮುಖ ನೀತಿಗಳಲ್ಲಿ ಒಂದಾದ ಶಸ್ತ್ರಾಸ್ತ್ರ ನಿಯಂತ್ರಣ ಕಾಯ್ದೆ 1857 ಹಲಗಲಿ ಬಂಡಾಯಕ್ಕೆ ನೇರ ಕಾರಣವಾಯಿತು. ಈ ಕಾಯ್ದೆಯ ಪ್ರಕಾರ ಸರ್ಕಾರದ ಅನುಮತಿ ಇಲ್ಲದೆ ಯಾವುದೇ ಭಾರತೀಯರು ಶಸ್ತ್ರಾಸ್ತ್ರಗಳನ್ನು ಹೊಂದಿರುವಂತಿಲ್ಲ ಮತ್ತು ತಮ್ಮಲ್ಲಿರುವ ಎಲ್ಲ ಆಯುಧಗಳನ್ನು ಕಂಪನಿ ಸರ್ಕಾರಕ್ಕೆ ಒಪ್ಪಿಸಬೇಕೆಂದು ಆದೇಶಿಸಲಾಯಿತು. ಈ ನೀತಿಯು ಯುರೋಪಿಯನ್ನರಿಗೆ ಅನ್ವಯಿಸದೆ ಕೇವಲ ಭಾರತೀಯರಿಗೆ ಮಾತ್ರ ನಿರ್ಬಂಧ ಹೇರಿತು. ಈ ಕಾಯ್ದೆಯನ್ನು ಹಲಗಲಿ ಬೇಡರು ಸ್ಪಷ್ಟವಾಗಿ ತಿರಸ್ಕರಿಸಿದರು. ಶತಮಾನಗಳಿಂದ ತಮ್ಮ ಘನತೆ ಮತ್ತು ಸ್ವಾಭಿಮಾನದ ಪ್ರತೀಕವಾಗಿದ್ದ ಆಯುಧಗಳನ್ನು ಒಪ್ಪಿಸುವುದು ತಮ್ಮ ಅಸ್ತಿತ್ವವನ್ನೇ ಬಿಟ್ಟುಕೊಟ್ಟಂತೆ ಎಂದು ಅವರು ಭಾವಿಸಿದರು. ಆಯುಧಗಳು ಹೋದರೆ ತಮ್ಮ ಜೀವನವೇ ಹೋದಂತೆ ಎಂದು ನಂಬಿದ ವೀರರು ಬ್ರಿಟಿಷರ ದಮನಕಾರಿ ಆದೇಶವನ್ನು ನಿರ್ದಾಕ್ಷಿಣ್ಯವಾಗಿ ವಿರೋಧಿಸಲು ನಿರ್ಧರಿಸಿದರು. ಹತಾರ ಹೋದಿಂದ ಬಾರದು ಜೀವ ಸತ್ತು ಹೋಗುವುದು ಗೊತ್ತ, ಜೀವ ಸತ್ತು ಹೋಗುವುದು ಗೊತ್ತ. ಈ ನಿರ್ಧಾರವು ಒಂದು ಸಣ್ಣ ಸಮುದಾಯ ಮತ್ತು ಬಲಾಢ್ಯ ಬ್ರಿಟಿಷ್ ಸಾಮ್ರಾಜ್ಯದ ನಡುವಿನ ರಾಜಕೀಯ ಮತ್ತು ಸಾಂಸ್ಕೃತಿಕ ಸಂಘರ್ಷದ ತೀವ್ರತೆಯನ್ನು ಎತ್ತಿ ತೋರಿಸುತ್ತದೆ. ಈ ಹೋರಾಟವು ಕೇವಲ ಒಂದು ಸ್ಥಳೀಯ ದಂಗೆಯಾಗಿರದೆ ತಮ್ಮ ಗುರುತು ಮತ್ತು ಸ್ವಾಭಿಮಾನದ ರಕ್ಷಣೆಗಾಗಿ ನಡೆದ ತತ್ವಬದ್ಧ ಹೋರಾಟವಾಗಿತ್ತು. ಹಲಗಲಿ ಬಂಡಾಯಕ್ಕೆ ನಾಯಕತ್ವ ವಹಿಸಿದ ವೀರರಲ್ಲಿ ಪೂಜಾರಿ ಹನುಮ, ಜಡಗ, ಬಾಲ, ರಾಮ, ಭೀಮ ಮತ್ತು ದ್ಯಾಮ ಪ್ರಮುಖರು. ಈ ನಾಯಕರು ಬಂಡಾಯಕ್ಕೆ ಬೇಕಾದ ಸಂಘಟಿತ ಪ್ರಯತ್ನಗಳನ್ನು ಮಾಡಿದರು. ಬ್ರಿಟಿಷರ ಆದೇಶಕ್ಕೆ ತಲೆಬಾಗದಿರಲು ಒಮ್ಮತದಿಂದ ನಿರ್ಧರಿಸಿದ ಅವರು ನಾವೆಲ್ಲರೂ ಜೊತೆಗಿದ್ದೇವೆ, ಆಯುಧಗಳನ್ನು ಕೊಡಬಾರದು ಎಂದು ಪ್ರತಿಜ್ಞೆ ಮಾಡಿದರು. ಬೇಡರೆಲ್ಲರೂ ತಮ್ಮ ಮುಖಂಡರಿಗೆ ಸಂಪೂರ್ಣ ಬೆಂಬಲ ನೀಡುವುದಾಗಿ ವಚನ ನೀಡಿದರು. ಹಲಗರಹಳ್ಳಿ ಮುಧೋಳ ಹತ್ತರ ಮೆರೆಯಿತೋ ಸುತ್ತಮುತ್ತ, ಪೂಜೇರಿ ಹನುಮ ಬ್ಯಾಡರ ಬಾಲ ಜಡಗ ರಾಮ ಮಸಲತ್ತ, ಜಡಗ ರಾಮ ಮಸಲತ್ತ. ಹೊಡಿರಿ ಜಗಳ ಕೂಡಿತೀರ್ತೇವು ಕುಮಕಿ ನಮ್ಮ ದ್ಯಾವತ್ತ, ಒಳಗಿಂದೊಳಗ ವಚನ ಕೊಟ್ಟರೋ ಬ್ಯಾಡರೆಲ್ಲ ಕಲ್ತ. ಹೋರಾಟದ ಆರಂಭಿಕ ಹಂತಗಳು ಹಲಗಲಿ ಬೇಡರ ಶೌರ್ಯಕ್ಕೆ ಸಾಕ್ಷಿಯಾದವು. ಆಯುಧಗಳನ್ನು ಸಂಗ್ರಹಿಸಲು ಬಂದ ಬ್ರಿಟಿಷ್ ಅಧಿಕಾರಿ ಸೆನೆಟ್ಕರ್ ಪರವಾಗಿ ಬಂದ ಕಾಕೂರನ ಕೆನ್ನೆಗೆ ಹೊಡೆದು ದಂಗೆಯ ಕಿಡಿಯನ್ನು ಹಚ್ಚಿದರು. ಇದರಿಂದ ಕುಪಿತರಾದ ಅಧಿಕಾರಿಗಳು ಹಲಗಲಿಗೆ ಸೈನ್ಯವನ್ನು ಕಳುಹಿಸಿದರು. ಹಲಗಲಿ ಬೇಡರು ತಮ್ಮ ಧೈರ್ಯದಿಂದ ಬ್ರಿಟಿಷ್ ಸೈನ್ಯವನ್ನು ದಂಗು ಬಿಡಿದರು. ಮುಂಗಾರಿನ ಸಿಡಿಲು ಸಿಡಿದಂತೆ ಗುಂಡು ಹಾರಿಸಿ ಬ್ರಿಟಿಷ್ ಸೈನಿಕರನ್ನು ಹಿಂದಕ್ಕೆ ಸರಿಸಿದರು. ಬ್ರಿಟಿಷ್ ಅಧಿಕಾರಿ ವಿಲಿಯಂ ಹೆನ್ರಿ ಹೆವ್ಲಾಕ್ ಬೇಡರ ಗುಂಡಿನ ದಾಳಿಗೆ ಬಲಿಯಾದ. ಈ ಆರಂಭಿಕ ವಿಜಯಗಳು ಬ್ರಿಟಿಷರಿಗೆ ತೀವ್ರ ಅವಮಾನವನ್ನುಂಟು ಮಾಡಿತು ಮತ್ತು ಬ್ರಿಟಿಷ್ ಅಧಿಕಾರಿಗಳ ನಿದ್ದೆ ಕೆಡಿಸಿತು. ಆದಾಗ್ಯೂ ಈ ವೀರರ ಹೋರಾಟಕ್ಕೆ ಆಂತರಿಕ ವಿಶ್ವಾಸಘಾತದ ದುರಂತವು ಅಡ್ಡಿಯಾಯಿತು. ಕಾರಕೂನನ ಕಪಳಕ ಬಡಿದರ ಸಿಪಾಯಿ ನೆಲಕ ಬಿತ್ತ, ಆಗಿಂದಾಗ ದುಃಖದ ಸುದ್ದಿ ಸಾಹೇಬಗ ಹೋಯ್ತ, ಸುದ್ದಿ ಸಾಹೇಬಗ ಹೋಯ್ತ. ಸಿಟ್ಟಿಲಿ ಮುಂಗೈ ಕಟ್ಟನೆ ಕಡಕೊಂಡ ಹುಕುಮ ಕೊಟ್ಟ ಸಾಹೇಬಗ, ಕುದುರಿ ಮಂದಿ ಕೂಡಿ ಮುಟ್ಟಿತೋ ಹಲಗಲಿ ತಳದ ಮ್ಯಾಗ, ಹಲಗಲಿ ತಳದ ಮ್ಯಾಗ.
ಹೊತ್ತು ಬಂದಿತು ಮತ್ತ ನೋಡಿರಿ ಕತ್ತಿ ಹಿಡಿಯುವ ಜನಕ ಸಿಟ್ಟಿನ ಮಂದಿ ಹಲಗಲಿ ಬಂಟರು ಮುಟ್ಟಲಿಲ್ಲೋ ದಡಕ ಮುಟ್ಟಲಿಲ್ಲೋ ದಡಕ ಒಳಗಿನ ಮಂದಿ ಗುಂಡು ಹೊಡಿದರೋ ಮುಂಗಾರಿ ಸಿಡಿಲ ಸಿಡಿದಂಗ ಹೊರಗಿನ ಮಂದಿ ಗುಂಡ ಹತ್ತಿ ಸರಿದು ನಿಂತರೋ ಹಿಡಿದು ದಂಗ ಸರಿದು ನಿಂತರೋ ಹಿಡಿದು ದಂಗ ಹೋರಾಟದ ನಿರ್ಣಾಯಕ ಹಂತದಲ್ಲಿ ಬೇಡರು ಸಿದ್ಧಪಡಿಸಿದ್ದ ಮದ್ದುಗುಂಡುಗಳನ್ನು ಕೆಲವು ಕುತಂತ್ರಿಗಳು ನಿಷ್ಕ್ರಿಯಗೊಳಿಸಿದರು. ಇದರಿಂದಾಗಿ ಬೇಡರ ಬಲ ಕ್ರಮೇಣ ಕುಗ್ಗಲಾರಂಭಿಸಿತು. ಈ ಒಳಸಂಚು ಬಂಡಾಯದ ವಿಫಲತೆಗೆ ಒಂದು ಪ್ರಮುಖ ಕಾರಣವಾಯಿತು. ಈ ಘಟನೆಯು ಕೇವಲ ಬಾಹ್ಯ ಬಲದ ಕೊರತೆಯಿಂದಾದ ಸೋಲಲ್ಲ, ಬದಲಾಗಿ ಆಂತರಿಕ ವಿಶ್ವಾಸಘಾತದಿಂದ ಆದ ದುರಂತ ಎಂಬುದನ್ನು ಸೂಚಿಸುತ್ತದೆ. ಆರಂಭಿಕ ಸೋಲು ಮತ್ತು ಅವಮಾನದಿಂದ ಕೆರಳಿದ ಬ್ರಿಟಿಷರು ಹಲಗಲಿ ಬೇಡರ ವಿರುದ್ಧ ಕ್ರೂರವಾದ ಸೇಡಿನ ಕ್ರಮಕ್ಕೆ ಮುಂದಾದರು. ಕರ್ನಾಲ್ಕಮ್ ಎಂಬ ಬ್ರಿಟಿಷ್ ಅಧಿಕಾರಿ ನವೆಂಬರ್ 29, 1857 ಬೃಹತ್ ಸೇನೆಯೊಂದಿಗೆ ಹಲಗಲಿ ಮೇಲೆ ಅಂತಿಮ ದಾಳಿ ನಡೆಸಿದನು. ಈ ದಾಳಿಯ ಮುಖ್ಯ ಉದ್ದೇಶ ಕೇವಲ ಬಂಡಾಯವನ್ನು ಹತ್ತಿಕ್ಕುವುದಲ್ಲೇ ಇಡೀ ಗ್ರಾಮವನ್ನೇ ಸರ್ವನಾಶ ಮಾಡುವುದಾಗಿತ್ತು. ಬ್ರಿಟಿಷ್ ಸೈನಿಕರು ಗ್ರಾಮವನ್ನು ಲೂಟಿ ಮಾಡಿ ಕಂಡವರನ್ನು ಕೊಲೆ ಮಾಡಿದರು. ಮಹಿಳೆಯರು ಮತ್ತು ಮಕ್ಕಳಿಗೂ ಅವರು ದಯೆ ತೋರಲಿಲ್ಲ. ಬೇಡರನ್ನು ಸಂಪೂರ್ಣವಾಗಿ ಸೋಲಿಸಲಾಗದೆ ಹೋದಾಗ ಬ್ರಿಟಿಷರು ಹೇಡಿತನದ ಮಾರ್ಗವನ್ನು ಅನುಸರಿಸಿದರು. ಅವರು ಗ್ರಾಮದ ಮನೆಗಳಿಗೆ ಬೆಂಕಿ ಹಚ್ಚಿದರು. ಇದರಿಂದಾಗಿ ಬೇಡರು ಬೆಂಕಿಯಿಂದ ಹೊರಬಂದು ಶರಣಾಗುತ್ತಾರೆ ಎಂದು ಭಾವಿಸಿದರು. ಆದರೆ ಇಲ್ಲಿಯೇ ಹಲಗಲಿ ಬೇಡರ ಸ್ವಾಭಿಮಾನದ ಉತ್ತುಂಗದ ಕ್ಷಣ ಗೋಚರಿಸುತ್ತದೆ. ಬ್ರಿಟಿಷರಿಗೆ ಶರಣಾಗುವುದನ್ನು ತೀವ್ರವಾಗಿ ನಿರಾಕರಿಸಿದ ಹಲವು ವೀರರು ತಮ್ಮ ಘನತೆಯನ್ನು ಕಾಪಾಡಿಕೊಳ್ಳಲು ಬೆಂಕಿಯ ಜ್ವಾಲೆಯಲ್ಲಿಯೇ ಸ್ವಯಂ ದಹನ ಮಾಡಿಕೊಂಡರು. ಈ ಘಟನೆಯು ಕೇವಲ ಒಂದು ದಂಗೆಯ ಅಂತ್ಯವಲ್ಲ, ಬದಲಾಗಿ ದೇಶಕ್ಕಾಗಿ ಮತ್ತು ತಮ್ಮ ಸ್ವಾಭಿಮಾನಕ್ಕಾಗಿ ನಡೆದ ಒಂದು ಅಪ್ರತಿಮ ಬಲಿದಾನದ ಸಂಕೇಶವಾಗಿದೆ. ಬ್ರಿಟಿಷರು ಬಂಡಾಯದಲ್ಲಿ ಭಾಗವಹಿಸಿದ್ದ 290 ಜನರನ್ನು ಸೆರೆ ಹಿಡಿದರು. ವಿಚಾರಣೆಯ ನಂತರ ಅವರಲ್ಲಿ 19 ಜನರಿಗೆ ಮರಣದಂಡನೆ ವಿಧಿಸಲಾಯಿತು. ಈ ಹೋರಾಟದ ಪ್ರಮುಖ ರೂವಾರಿಗಳಾದ ಜಡಗಪ್ಪ, ಬಾಲಪ್ಪ ಸೇರಿದಂತೆ 13 ಜನರನ್ನು ಡಿಸೆಂಬರ್ 11, 1857 ಮುಧೋಳದ ಜನನಿಬಿಡ ರಸ್ತೆಯಲ್ಲಿ ಗಲ್ಲಿಗೇರಿಸಲಾಯಿತು. ಉಳಿದವರನ್ನು 3 ದಿನಗಳ ನಂತರ ಹಲಗಲಿ ಗ್ರಾಮದಲ್ಲಿ ನೇಣಿಗೆ ಹಾಕಲಾಯಿತು. ಈ ಘಟನೆಯು ಬ್ರಿಟಿಷರ ಕ್ರೌರ್ಯ ಮತ್ತು ದಮನಕಾರಿ ನೀತಿಗಳಿಗೆ ಒಂದು ನೇರ ಉದಾಹರಣೆಯಾಗಿ ಇತಿಹಾಸದಲ್ಲಿ ಉಳಿದಿದೆ. ಮೋಸ ಮಾಡಿ ನಮ್ಮ ದೇಶ ಗೆದಿತಾರೋ ಮುಂದ ನಮಗ ಘೋರ ಅಂದು ಹೊಡೆದಾನು ಒಂದು ಗುಂಡಿಗೆ ಆದ ಸಾಹೇಬನಕಾರ ಗುಂಡಿಗೆ ಆದ ಸಾಹೇಬನಕಾರ ಕಾರ ಸಾಹೇಬ ಬೆಂಕಿ ಚೂರಾದ ಲೂಟಿ ಮಾಡಂತಾನೋ ಊರ ಸಿಟ್ಟಿಲೆ ಹೊಡೆದರು ಸಿಡಿಲ ಸಿಡಿದಾಂಗ ಗುಂಡು ಸುರಿದಾವ ಭರಪೂರ ಗುಂಡು ಸುರಿದಾವ ಭರಪೂರ ಗಂಗಳ ಚರಗಿ ಮಂಗಳ ಸೂತ್ರ ಹೋದವು ಬೀಸು ಕಲ್ಲ ಹಾಳಾಗಿ ಹೋಯಿತು ಅತ್ತು ವರ್ಣಿಸಿ ಹೇಳಲಿ ನಾನೆಷ್ಟ ಹೇಳಲಿ ನಾನೆಷ್ಟ ಸಿಕ್ಕದ್ದು ತಗೊಂಡು ಸರದ ನಿಂತರೋ ಊರಿಗೆ ಕೊಳ್ಳಿ ಕೊಟ್ಟ ಬೂದಿ ಮಾಡ್ಯಾರೋ ಹಲಗಲಿ ಸುಟ್ಟು ಗುರ್ತುಳಿಯಲಿಲ್ಲೆಳ್ಳಷ್ಟು ಗುರ್ತುಳಿಯಲಿಲ್ಲೆಳ್ಳಷ್ಟು. ಹಲಗಲಿ ಬೇಡರ ಬಂಡಾಯವು ತನ್ನ ದುರಂತ ಅಂತ್ಯದ ಹೊರತಾಗಿಯೂ ಭಾರತದ ಸ್ವಾತಂತ್ರ್ಯ ಚಳವಳಿಯ ಇತಿಹಾಸದಲ್ಲಿ ಒಂದು ಪ್ರಮುಖ ಪರಂಪರೆಯನ್ನೇ ಸೃಷ್ಟಿಸಿತು. ಈ ಹೋರಾಟವು ಸಣ್ಣ ಸಮುದಾಯವೂ ಸಹ ಬಲಾಢ್ಯ ಸಾಮ್ರಾಜ್ಯದ ವಿರುದ್ಧ ದಿಟ್ಟತನದಿಂದ ಹೋರಾಡಬಲ್ಲದು ಎಂಬುದಕ್ಕೆ ಪ್ರೇರಣೆಯಾಯಿತು. ಕೇವಲ ಬ್ರಿಟಿಷರ ಶಸ್ತ್ರಾಸ್ತ್ರ ಕಾಯ್ದೆಯನ್ನು ವಿರೋಧಿಸಿ ಆರಂಭವಾದ ಈ ಹೋರಾಟ ನಂತರದ ದಿನಗಳಲ್ಲಿ ಸ್ವಾತಂತ್ರ್ಯ ಮತ್ತು ಸ್ವಾಭಿಮಾನಕ್ಕಾಗಿ ನಡೆದ ದಂಗೆಗಳಿಗೆ ಮಾರ್ಗದರ್ಶನ ನೀಡಿತು. ಇಂದಿಗೂ ಹಲಗಲಿ ಬೇಡರ ಕಥೆ ಜಾನಪದ ಲಾವಣಿಗಳು ಮತ್ತು ಹಾಡುಗಳ ಮೂಲಕ ಜೀವಂತವಾಗಿದೆ. ಈ ಹೋರಾಟದ ಮತ್ತೊಂದು ಪ್ರಮುಖ ಅಂಶವೆಂದರೆ ಇದು ಯಾವುದೇ ಸಂಸ್ಥಾನದ ನೆರವು ಪಡೆಯದೆ ಸ್ವತಃ ಆಯೋಜಿಸಿಕೊಂಡ ಜನಪರ ಹೋರಾಟವಾಗಿತ್ತು. ಈ ವೀರಮಣಿಗಳು ತಮ್ಮದೇ ನಿರ್ಧಾರದಿಂದ ತಮ್ಮದೇ ಶಕ್ತಿಯುಕ್ತಿಗಳಿಂದ ಬ್ರಿಟಿಷರಿಗೆ ಸವಾಲೆಸೆದಿದ್ದರು. ಇದು ರಾಜಕೀಯ ಸಿದ್ಧಾಂತ ಅಥವಾ ಸಂಸ್ಥಾನದ ಬೆಂಬಲವಿಲ್ಲದೆ ಸ್ವಾಭಿಮಾನದ ಒಂದೇ ತತ್ವದ ಮೇಲೆ ನಡೆದ ಒಂದು ಪ್ರಮುಖ ದಂಗೆಯಾಗಿದೆ. ಹಲಗಲಿ ಬೇಡರ ಕಥೆಯು ಕೇವಲ ಒಂದು ಐತಿಹಾಸಿಕ ಘಟನೆಯಲ್ಲ, ಇದು ಮಾನವ ಘನತೆ, ಸ್ವಾಭಿಮಾನ ಮತ್ತು ಅದಮ್ಯ ಧೈರ್ಯದ ಒಂದು ದೊಡ್ಡ ಪಾಠ. ಬ್ರಿಟಿಷರ ಶಸ್ತ್ರಾಸ್ತ್ರ ನೀತಿಯು ಕೇವಲ ಕಾನೂನು ರೂಪದಲ್ಲಿರದೆ ಒಂದು ಸಮುದಾಯದ ಅಸ್ತಿತ್ವದ ಮೇಲಿನ ದಾಳಿಯಾಗಿತ್ತು ಎಂಬುದನ್ನು ಈ ಹೋರಾಟವು ದೃಢಪಡಿಸುತ್ತದೆ. ಆಯುಧಗಳನ್ನು ತಮ್ಮ ಜೀವನದ ಭಾಗಗಳೆಂದು ಪರಿಗಣಿಸಿ ಅವನ್ನು ತ್ಯಾಗ ಮಾಡುವ ಬದಲು ತಮ್ಮ ಪ್ರಾಣವನ್ನೇ ಅರ್ಪಿಸಿದ ಹಲಗಲಿ ವೀರರ ಸಾಹಸಗಾಥೆ ಇತಿಹಾಸದ ಪುಟಗಳಲ್ಲಿ ಅಜರಾಮರವಾಗಿದೆ. ಈ ಹೋರಾಟವು ಸಣ್ಣದಾದರೂ ಬ್ರಿಟಿಷರಿಗೆ ತೀವ್ರ ಪ್ರತಿರೋಧ ಒಡ್ಡಿ ಗ್ರಾಮಕ್ಕೆ ಬೆಂಕಿ ಹಚ್ಚುವ ತನಕ ಹೇಡಿತನದ ಕ್ರಮಗಳನ್ನು ಕೈಗೊಳ್ಳಲು ಅವರನ್ನು ಪ್ರೇರೇಪಿಸಿತು. ಇದು ಬ್ರಿಟಿಷರು ತಮಗೆ ಆಗಿದ್ದ ಸೋಲು ಮತ್ತು ಅವಮಾನದ ಸೇಡಿನಲ್ಲಿ ಹೇಗೆ ಅಮಾನುಷರಾಗಿ ವರ್ತಿಸಿದರು ಎಂಬುದಕ್ಕೆ ಸಾಕ್ಷಿಯಾಗಿದೆ. ಹಲಗಲಿ ಬೇಡರ ತ್ಯಾಗವು ಒಂದು ಸಣ್ಣ ಸಮುದಾಯವೂ ಸಹ ಬಲಾಢ್ಯ ಸಾಮ್ರಾಜ್ಯದ ವಿರುದ್ಧ ತೋರಿದ ಕೆಚ್ಚೆದೆಯನ್ನು ಸಾರುತ್ತದೆ. ಈ ಹೋರಾಟ ಕೇವಲ ಭೂಮಿಗಾಗಿ ಅಥವಾ ರಾಜಕೀಯ ಅಧಿಕಾರಕ್ಕಾಗಿ ನಡೆಯದೆ ಘನತೆ ಮತ್ತು ಸ್ವಾಭಿಮಾನಕ್ಕಾಗಿ ನಡೆದಿದ್ದು,
ಇದು ಭಾರತದ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಒಂದು ವಿಶಿಷ್ಟ ಮತ್ತು ರೋಮಾಂಚಕ ಅಧ್ಯಾಯವನ್ನು ಸೇರಿಸಿದೆ. ಈ ಮಹಾನ್ ವೀರರ ಇತಿಹಾಸವನ್ನು ದಾಖಲಿಸುವುದು ಮತ್ತು ಸ್ಮರಿಸುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ. ಕಾಣದೆ ಹೋಯಿತು ಕೆಟ್ಟು ವರ್ಣಿಸಿ ಹೇಳಿದೆ ಕಂಡಷ್ಟು, ಕುರ್ತ ಕೋಟಿ ಕಲ್ಮೇಶನ ದಯದಿಂದ ಹಾಡಿದೆ ನನ್ನ ಜನಕ, ಹಾಡಿದೆ ನನ್ನ ಜನಕ, ಹಾಡಿದೆ ನನ್ನ ಜನಕ, ಹಾಡಿದೆ ನನ್ನ ಜನಕ.